ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನೀಕ್ ಫುಡ್ ವುಡ್. ನಾನಿವತ್ತು ರೇಷನ್ ಅಕ್ಕಿನ ಬಳಸಿ ಯಾವ ರೀತಿಯಾಗಿ ಹೋಟೆಲ್ ಸ್ಟೈಲ್ ನಲ್ಲಿ ಮಸಾಲಾ ದೋಸೆನ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮಾಡೋದು ಕೂಡ ತುಂಬಾನೇ ಸುಲಭ. ನಾನು ಹೇಳಿರೋ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ಹೋಟೆಲ್ ಸ್ಟೈಲ್ ನಲ್ಲಿ ಗರಿ ಗರಿಯಾದ ಮತ್ತು ಟೇಸ್ಟಿಯಾದ ಅದೇ ರೀತಿಯಾದ ದೋಸೆ ಮನೆಯಲ್ಲೂ ಕೂಡ ತಯಾರಾಗುತ್ತವೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ಕಪ್ನ ಅಳತೆಯ 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಸರಿಯಾದ ಅಳತೆಯಲ್ಲಿ ನೋಡ್ಕೊಳ್ಳಿ. 3 ಕಪ್ ಆಗುವಷ್ಟು ರೇಷನ್ ಅಕ್ಕಿಗೆ 1 ಕಪ್ಗಿಂತ ಕಡಿಮೆ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ತೊಗರಿ ಬೇಳೆನ ಕೂಡ ತಗೊಂಡಿದ್ದೀನಿ. ತೊಗರಿ ಬೇಳೆ ಹಾಕೋದ್ರಿಂದ ದೋಸೆ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕಾಗಿ ತೊಗರಿ ಬೇಳೆನ ಮಿಸ್ ಮಾಡಬೇಡಿ. ನಂತರ 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದೊಳ್ಳೆ ಕಲರ್ ಬರೋದಕ್ಕೆ. ನಂತರ ಎಲ್ಲಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಡಸ್ಟ್ ಅದು ಇರುತ್ತೆ. ಹಾಗಾಗಿ ಎಲ್ಲಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೇಳೆಗಳನ್ನ ನೆನೆಯೋ ಹಾಗೆ ನೀರನ್ನ ತುಂಬಿಸಿ ಲಿಡ್ ಅನ್ನ ಕ್ಲೋಸ್ ಮಾಡಿ 8 ಅವರ್ ಆದ್ರೂ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ಮಾಡೋರಿದ್ರೆ ಮಾರ್ನಿಂಗ್ ನೆನೆ ಹಾಕೊಳ್ಬೇಕು. ನೈಟ್ ರುಬ್ಬೋದಕ್ಕೆ ನಡೆಯುತ್ತೆ. ನಂತರ ಇಲ್ಲಿ ರುಬ್ಬೋದಕ್ಕೆ 8 ಅವರ್ ಆಯ್ತು. ರುಬ್ಬೋದಕ್ಕೆ ಗಟ್ಟಿ ಅವಲಕ್ಕಿನ 1 ಕಪ್ಗಿಂತ ಕಡಿಮೆ ಆಗುವಷ್ಟು ತಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಹಾಕಿ ನೆನೆಸ್ಕೊಂಡು ಇವಾಗ ಎಲ್ಲಾ ಕಾಳುಗಳು ಕೂಡ ನೆನೆದಿವೆ. ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಅವಲಕ್ಕಿ ಸಮೇತ ಎಲ್ಲಾ ಕಾಳುಗಳನ್ನ ಸೇರಿಸಿ ತುಂಬಾನೇ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಿಟ್ಟು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸೋಡಾ ಮತ್ತೆ ಉಪ್ಪನ್ನ ಯಾವುದನ್ನು ಕೂಡ ಸೇರಿಸ್ಕೊಳ್ತಾ ಇಲ್ಲ. ಈ ರೀತಿ ಕೈನಿಂದಾನೇ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಹೊದಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ. ನಂತರ ಒಂದು ಪ್ಲೇಟ್ನ ಮೇಲೆ ಪಾತ್ರೆನ ಇಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಿಟ್ಟು ಹುದುಗಿ ಬಂದು ಬೀಳಬಾರ್ದು ಅನ್ನೋ ಕಾರಣಕ್ಕೆ. ನಂತರ ಒಂದು ಭಾರವಾದ ವಸ್ತುನ ಕೂಡ ಇದರ ಮೇಲೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ಈ ರೀತಿಯಾಗಿ ಹುದುಗ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ. ಎಲ್ಲ ಪಾತ್ರೆ ಕೆಳಕ್ಕೂ ಕೂಡ ಬಿದ್ದಿದೆ. ಅದೇ ಕಾರಣಕ್ಕೆ ಪ್ಲೇಟ್ ಅನ್ನ ಇಟ್ಟಿರೋದು. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಕಲಿಸ್ಕೊಳ್ತಾ ಇದ್ದೀನಿ. ನಮಗಿಲ್ಲಿ ಹೋಟೆಲ್ ಸ್ಟೈಲ್ ನಲ್ಲಿ ದೋಸೆ ಕ್ರಿಸ್ಪಿಯಾಗಿ ಮತ್ತೆ ಗರಿ ಗರಿಯಾಗಿ ಬರಬೇಕು ಅಂದ್ರೆ ಒಂದು ಟಿಪ್ಸ್ ಇದೆ, ಅದನ್ನ ಫಾಲೋ ಮಾಡಿ. ಇಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾನೇ ದೋಸೆ ಕ್ರಿಸ್ಪಿಯಾಗಿ ಬರುತ್ತವೆ. ಸೇಮ್ ಹೋಟೆಲ್ ಸ್ಟೈಲ್ ನಲ್ಲಿ ಬರುತ್ತವೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಇರಬೇಕು ದೋಸೆ ಬ್ಯಾಟರ್. ನಂತರ ಸ್ಟವ್ನ ಆನ್ ಮಾಡಿ ದೋಸೆ ಹಂಚನ್ನ ಇಟ್ಟು ಅದಕ್ಕೆ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಉರಿ ಮಾತ್ರ ಲೋ ಫ್ಲೇಮ್ ನಲ್ಲೇ ಇರಬೇಕು ದೋಸೆನ ಹಾಕುವಾಗ. ನಂತರ ಹೈ ಫ್ಲೇಮ್ ಅಲ್ಲಿ ಇಟ್ಟರು ನಡೆಯುತ್ತೆ. ಇವಾಗ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ದೋಸೆನ ಹಾಕೊಳ್ಬೇಕು. ಈ ರೀತಿ ಸೌಟ್ನ ಸಹಾಯದಿಂದ 2 ಸೌಟ್ ಆಗುವಷ್ಟು ಹಿಟ್ಟನ್ನ ಹಾಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ದೋಸೆ ಎಷ್ಟು ಗಾತ್ರಕ್ಕೆ ಬೇಕು ಅಷ್ಟು ಹಾಕೊಳ್ಬಹುದು. ಈ ರೀತಿಯಾಗಿ ಹಾಕೊಂಡಾದ್ಮೇಲೆ ಇದಕ್ಕೆ ಸುತ್ತಲೂ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಸುತ್ತಲೂ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬಾನೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬೇಯುತ್ತವೆ. ಉರಿ ಒಂದೇ ಮಿಡಲ್ ಅಲ್ಲಿ ಆಗೋದ್ರಿಂದ ಉರಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಂಚನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು.
ಈ ಹಂತದಲ್ಲಿ ಊರಿನ ಮೀಡಿಯಂ ಟು ಹೈ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು. ಯಾಕಂದ್ರೆ ದೋಸೆ ತುಂಬಾನೇ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬೇಯಬೇಕು. ದೋಸೆ ಬೇಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಇದಕ್ಕೆ ನಾನು ತುಪ್ಪದ ಜೊತೆ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಯಾವತ್ತೂ ಮಾಡಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ದೋಸೆ ತುಂಬಾ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ದೋಸೆ ಒಂದೊಳ್ಳೆ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಈ ರೀತಿಯಾಗಿ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೊಳ್ಬೇಕು. ನೀವೇ ನೋಡ್ತಿರಬಹುದು ಯಾವ ರೀತಿ ಯಾವ ಕಲರ್ಗೆ ಯಾವ ಸ್ಟ್ರಕ್ಚರ್ಗೆ ಬಂದಿದೆ ದೋಸೆ ಅಂತ. ತುಂಬಾನೇ ಚೆನ್ನಾಗಿ ದೋಸೆ ಬರುತ್ತೆ. ಈ ರೀತಿಯಾಗಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.